ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸಕ್ಸಸ್ ಎಲ್ಲರೂ ಇಷ್ಟಪಡ್ತೀವಿ, ಬಟ್ ನಾಟ್ ಇಟ್ ಈಸ್ ಈಸಿ. ತುಂಬ ಚಾಲೆಂಜಸ್ ಇರುತ್ತೆ, ತುಂಬ ಫೇಲ್ಯೂರ್ಸ್ ಇರುತ್ತೆ. ನಾವು ಅದೆಲ್ಲ ಎದುರಿಸಿ ನಿಲ್ಲಬೇಕು, ಅವಾಗ ಮಾತ್ರ ಸಕ್ಸಸ್ ಅನ್ನೋದು ನಮಗೆ ಸಿಗೋದಕ್ಕೆ ಸಾಧ್ಯ. ಫಸ್ಟ್ ನಾವು ಸಕ್ಸಸ್ ಆಗಬೇಕು ಅಂತಂದರೆ ನಮ್ಮ ಕನಸು ನಿಶ್ಚಲವಾಗಿರಬೇಕು, ಒಳ್ಳೆ ಮೈಂಡ್ ಮ್ಯಾಪ್ ಇರಬೇಕು. ನಾನು ಎಲ್ಲಿಗೆ ಹೋಗಬೇಕು, ಏನು ಸಾಧನೆ ಮಾಡಬೇಕು, ಅದ್ರ ಬಗ್ಗೆ ನಾವು ದೃಢವಾಗಿರಬೇಕು. ಆವಾಗ ಮಾತ್ರ ನಮಗೆ ಸಕ್ಸಸ್ ಸಿಗೋದಕ್ಕೆ ಸಾಧ್ಯ. ಮತ್ತು ಏನೇ ಕಷ್ಟ ಬಂದರೂ ನಾನು ಅದನ್ನು ಮಾಡೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರಬೇಕು. ಮತ್ತು ಅದರಲ್ಲಿ ಕನ್ಸಿಸ್ಟೆನ್ಸಿನೂ ಇರಬೇಕು. ಆವಾಗ ಮಾತ್ರ ನಾವು ಸಾಧನೆ ಮಾಡೋದಕ್ಕೆ ಸಾಧ್ಯ. ಶ್ರಮ ಹಾಕಲೇಬೇಕು. ಹಾರ್ಡ್ ವರ್ಕ್ ಮಾಡಿದ್ರೇ ನಮಗೆ ಪ್ರತಿಫಲ ಸಿಗೋಕ್ಕೆ ಸಾಧ್ಯ. ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರಲ್ಲ, ಹಾಗೆ. ಮತ್ತು ನಾವು ಕನ್ಸಿಸ್ಟೆನ್ಸಿಯಾಗಿ ಓದಬೇಕು, ಕನ್ಸಿಸ್ಟೆನ್ಸಿಯಾಗೇ ಕೆಲಸ ಮಾಡಬೇಕು. ಮತ್ತು ಸೆಲ್ಫ್ ಕಾನ್ಫಿಡೆಂಟ್ ಇರಬೇಕು. ಮಾಡೇ ಮಾಡ್ತೀನಿ, ಯಾರು ಏನೇ ಅನ್ನಲಿ ಅನ್ನೋ ಥರ ಇರಬೇಕು. ಆವಾಗ ಮಾತ್ರ ನಾವು ಅಚೀವ್ ಮಾಡೋದಕ್ಕೆ ಸಾಧ್ಯ. ಚಿಕ್ಕದೇನೋ ಆಯಿತು, ಆಗುತ್ತಾ ನನ್ನ ಕೈಲಿ ಅನ್ನೋ ಥರ ಎಲ್ಲ ಇರಬಾರ್ದು. ಫೇಲ್ಯೂರ್ ಹಾಗೇ ಆಗುತ್ತೆ, ಬಂದೇ ಬರುತ್ತೆ. ಅದನ್ನೇ ಮೆಟ್ಲಾಗಿ ತೊಗೋಬೇಕು ಮತ್ತು ಬೆಳಿಬೇಕು. ಅದನ್ನೇ ಯೂಸ್ ಮಾಡ್ಕೋಬೇಕು, ಅದನ್ನೇ ಒಂದು ಲೆಸನ್ನಾಗಿ ತೊಗೋಬೇಕು. ಇಟ್ಟ ಹೆಜ್ಜೆನ ಯಾವುದೇ ಕಾರಣಕ್ಕೂ ಎಂಥದೇ ಕಷ್ಟ ಬಂದ್ರೂ ಹಿಂದೆ ಇಡಬಾರ್ದು. ನಾನು ಮಾಡೇ ಮಾಡ್ತೀನಿ ಅನ್ನೋ ಧೈರ್ಯ ಇರಬೇಕು. ಎಂಥದೇ ಪರಿಸ್ಥಿತಿ ಬಂದರೂ ಎದುರಿಸಿ ನಿಲ್ಲಬೇಕು. ಮತ್ತು ತಾಳ್ಮೆ ಇರಲಿ. ನಾವು ಏನು ಮಾಡ್ತಿದ್ದೀವೋ ಅದ್ರ ಬಗ್ಗೆ ನಂಬಿಕೆ ಇರಲಿ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ, ಟೈಮ್ ಮ್ಯಾನೇಜ್ಮೆಂಟ್ ಮಾಡಿ. ನಾವು ಈ ಟೈಮಲ್ಲಿ ಎಲ್ಲಿರಬೇಕು ಅಂತ ಅಂದ್ಕೊಂಡಿರ್ತೀವೋ ಆ ಟೈಮಲ್ಲಿ ಅಲ್ಲಿ ಇರಲೇಬೇಕು. ಈ ಟೈಮಲ್ಲಿ ಇದು ಮಾಡಬೇಕು ಅಂದ್ಕೊಂಡಿರ್ತೀವಿ, ಅದನ್ನು ಮಾಡಲೇಬೇಕು. ಅದು ಎಷ್ಟೇ ಕಷ್ಟ ಬಂದ್ರೂ, ಚಿಕ್ಕ ಅವಕಾಶ ಸಿಕ್ಕಿದ್ರೂ ಹೆಮ್ಮರವಾಗಿ ಬೆಳೆದು ನಿಲ್ಲಬೇಕು ಅಂತ ಕಾನ್ಫಿಡೆನ್ಸ್ ಇರಬೇಕು ನಮ್ಮಲ್ಲಿ. ಆವಾಗ ಮಾತ್ರ ಬೆಳೆಯೋದು ನಾವು. ಸೆಲ್ಫ್ ಮೋಟಿವೇಟೆಡ್ ಆಗಿರಿ. ಏನೋ ಪ್ರಾಬ್ಲಮ್ ಬಂದು ಅಂದಿದ ತಕ್ಷಣ ಅಯ್ಯೋ ನನ್ನ ಕೈಲಿ ಆಗಲ್ಲ ಅನ್ನೋ ಥರ ಇರಬೇಡಿ. ಏನು ಬಂದರೂ ನಾನು ಮಾಡೇ ಮಾಡ್ತೀನಿ ಅಂತ ಅನ್ನೋ ಥರ ಇರಬೇಕು. ಮತ್ತು ಟೀಮ್ ವರ್ಕ್ ಮಾಡಿ, ನಿಮ್ಮ ಜೊತೆ ಇರೋರ ಜೊತೆ ಮಾತಾಡಿ, ಇನೋವೇಷನ್ ಮಾಡಿ. ಯಾವುದನ್ನು ಅಡಾಪ್ಟ್ ಮಾಡ್ಕೋಬೋದು ಅದನ್ನು ಅಡಾಪ್ಟ್ ಮಾಡ್ಕೊಳ್ಳಿ. ನಿಮ್ಮನ್ನು ಇಂಪ್ರೂವ್ ಮಾಡ್ಕೊಳ್ಳಿ ಆ್ಯಸ್ ಮಚ್ ಆಸ್ ಪಾಸಿಬಲ್. ನಾವು ಇಂಪ್ರೂವ್ ಆಗ್ತಾನೆ ಹೋಗಬೇಕು. ಅವಾಗ ಮಾತ್ರ ನಾವು ಗೆಲ್ಲೋದಕ್ಕೆ ಸಾಧ್ಯ. ಅದನ್ನು ನೆನ್ಪಿಟ್ಕೊಳ್ಳಿ. ಮತ್ತು ಹಂಬಲ್ ಆಗಿರಿ. ಅಪ್ಪ ಅಮ್ಮ, ಅಣ್ಣ, ಫ್ಯಾಮಿಲಿ, ಫ್ರೆಂಡ್ಸ್, ಟೀಚರ್ಸ್ ಅವ್ರ ಬಗ್ಗೆ ಎಲ್ಲ ಒಳ್ಳೆಯ ಅಭಿಪ್ರಾಯ ಇಟ್ಕೊಳ್ಳಿ. ಹಾಗೆಯೇ ಮುಂದುವರಿ. ಗುಡ್ ಲಕ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಸಜೆಷನ್ಸ್ ಇದ್ದರೆ ಹೇಳಿ, ನಾನು ಆಕ್ಸೆಪ್ಟ್ ಮಾಡ್ತೀನಿ. ಥ್ಯಾಂಕ್ ಯು.